ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಡ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ರಚನಾ ಸಮಾಂಗಿಗಳು ಅಂದ್ರೇನು, ಅದೇ ರೀತಿಯಾಗಿ ಸೈಕ್ಲೋಹೆಕ್ಸೇನಿನ ರಚನೆ ಮತ್ತು ಬೆಂಜೀನಿನ ರಚನೆಯನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕ್ಲಾಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ಸ್ ಅವರ್ ಕ್ಲಾಸ್, ದಟ್ ಈಸ್ ರಚನಾ ಸಮಾಂಗಿಗಳು ಅಥವಾ ಸ್ಟ್ರಕ್ಚರಲ್ ಐಸೋಮರ್ಸ್. ಸೊ ಏನು ಹಾಗಾದರೆ ರಚನಾ ಸಮಾಂಗಿಗಳು ಅಂತಂದರೆ ಇವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತಂದರೆ ಒಂದೇ ಅಣುಸೂತ್ರ ಹೊಂದಿರುತ್ತೆ, ಆದರೆ ವಿಭಿನ್ನ ರಚನೆಯನ್ನು ಹೊಂದಿರುವಂತಹ ಸಂಯುಕ್ತಗಳನ್ನು ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನಾವು ಪ್ರೋಪೇನನ್ನು ತಗೊಳ್ತೀವಿ. ಸೊ ಪ್ರೋಪೇನು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪ್ರೋಪೇನನ್ನು ಸ್ಟ್ರಕ್ಚರ್ ಯಾವ ಥರ ಬರಿಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇನ್ನೊಂದು ಸಲ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಗ ಪ್ರಾಪ್ ಅಂತಂದ್ರೆ ಏನು, 3 ಕಾರ್ಬನ್ ಅಂತ. ANE ಅಂತಂದರೆ ಸಿಂಗಲ್ ಬಾಂಡ್ ಅಂತ ಅರ್ಥ. ಸೊ ಈಗ ನಾನು ನಿಮಗೆ ಪ್ರಾಪ್ ಅಂದರೆ 3 ಕಾರ್ಬನನ್ನು ಬರಿತೀನಿ, 1 2 3. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ, ಹೈಡ್ರೋಜನನ್ನು ಸರಿದೂಗಿಸ್ತೀವಿ. ಹಾಗಾದರೆ ಇವಾಗ ಇದ್ರ ಫಾರ್ಮುಲಾ ಏನಾಯಿತು, ಕಾರ್ಬನ್ಸ್ ಎಷ್ಟಿದೆ ಇಲ್ಲಿ 1 2 3 ಕಾರ್ಬನ್ಸ್ ಇದೆ. ಹೈಡ್ರೋಜನ್ಸ್ ಎಷ್ಟಿದೆ 1 2 3 4 5 6 7 8. C3H8 ಅನ್ನುವಂಥದ್ದು ಏನಂತಂದರೆ ಪ್ರೋಪೇನಿನ ಒಂದು ರಚನೆ ಆಗಿರುತ್ತೆ. ಸೊ ನಾನು ಪ್ರಾಪ್ ಅಂದರೆ 3 ಕಾರ್ಬನನ್ನು ಈ ಥರ ಬರದೆ ಫಸ್ಟಿಗೆ. ಸೆಕೆಂಡ್ ಟೈಮ್ ನಾನೇನು ಮಾಡ್ತೀನಿ ಅಂತಂದರೆ ಕಾರ್ಬನನ್ನು ಈ ಥರ ಬರ್ತೀನಿ. ಸೊ ಇಲ್ಲೊಂದು ಕಾರ್ಬನ್ ಬರಿತೀನಿ, ಇಲ್ಲೊಂದು ಕಾರ್ಬನ್ ಬರಿತೀನಿ, ಇಲ್ಲೊಂದು ಕಾರ್ಬನ್ ಬರಿತೀನಿ. ಓಕೆ, ಸೊ ಈ ಥರ ಕಾರ್ಬನನ್ನು ಬರೆದಾಗೂ ಸಹ ನಮಗೆ ಹೈಡ್ರೋಜನ್ಸು ಮತ್ತು ಕಾರ್ಬನ್ಸು ಒಂದೇ ಸಂಖ್ಯೆ ಇಲ್ಲ, ಅಂದರೆ C3H8 ಬರುತ್ತಾ ಇಲ್ಲ ಅನ್ನೋದನ್ನು ನಾವೀಗ ನೋಡಬೇಕು. ಸೊ 1 2 3 C3 ಆಯಿತು. ಎಚ್ ಎಷ್ಟಿದಾವೆ ಇಲ್ಲಿ 1 2 3 4 5 6 7 8 C3H8. ಹೌದಾ? ಸೊ ಇಲ್ಲಿನೂ C3H8 ಇದೆ, ಇಲ್ಲಿನೂ C3H8 ಇದೆ. ಅಂದರೆ ಅಣುಸೂತ್ರ ಒಂದೇ ಥರ ಇದೆ, ಆದರೆ ರಚನೆಗಳು ಏನಾಗಿದೆ, ಇಲ್ಲೊಂದು ರೀತಿಯಾಗಿದೆ, ಇಲ್ಲೊಂದು ರೀತಿಯಾಗಿದೆ. ಅಂದರೆ ರಚನೆಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಅಣುಸೂತ್ರ ಒಂದೇ ಇರುತ್ತೆ. ಸೊ ಅಂತಹ ಒಂದು ಸಮಾಂಗಿಗಳನ್ನು ನಾವೇನಂತ ಕರಿತೀವಿ, ರಚನಾ ಸಮಾಂಗಿಗಳು ಅಥವಾ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲನ್ನು ನಾನು ನಿಮಗೆ ತಗೊಳ್ತೀನಿ, ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ಯೂಟೇನ್ ಅಂತ. ಸೊ ಬ್ಯೂಟ್ ಅಂದರೆ ಏನು, ಬ್ಯೂಟ್ ಅಂದರೆ 4 ಕಾರ್ಬನ್ ಅಂತ. ANE ಅಂತಂದ್ರೆ ಏನು, ಸಿಂಗಲ್ ಬಾಂಡ್ ಅಂತ ಅರ್ಥ. ಸೊ ಆ ಒಂದು 4 ಕಾರ್ಬನನ್ನು, ಸೊ ಬ್ಯೂಟ್ ಅಂತಂದ್ರೇನು 4 ಕಾರ್ಬನ್ ಅಂತ. ಸೊ 4 ಕಾರ್ಬನನ್ನು ನಾನಿಲ್ಲಿ ಬರಿತೀನಿ, 1 2 3 4. ಇದು ಸ್ಕೆಲಿಟನನ್ನು ಈ ಥರನೂ ಬರಿಬಹುದು, ಅಥವಾ ಇನ್ನೊಂದು ರೀತಿ ಇದೆ, 1 2 3 4. ಹೌದಾ? ಈ ಥರನೂ ಬರಿಬೋದು, ಅಥವಾ ಇನ್ನೂ ಒಂದು ರೀತಿಯಾಗಿ ಬರಿಬಹುದು, 1 2 3 4. ಬುಕ್ಕಲ್ಲಿ ಇದನ್ನು ಈ ಥರ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇವುಗಳಿಗೆ ನಾವೇನು ಮಾಡ್ಬೋದು, ಈಗ ಹೈಡ್ರೋಜನ್ಸ್ಗಳನ್ನು ಸರಿದೂಗಿಸ್ಬೇಕಾಗತ್ತೆ. ಸೊ ಈ ಥರ ಎಲ್ಲ ಕಡೆಗೆ ಹೈಡ್ರೋಜನ್ಸನ್ನು ಬರಿಬೇಕು. ಎಲ್ಲ ಕಡೆಗೆ ಅಂತಂದ್ರೇನು, ಕಾರ್ಬನ್ ಸುತ್ತಲೂ 4 ಬಾಂಡ್ ಇರುತ್ತೆ. ಸೊ 4 ಕಡೆನೂ ನಾವೇನು ಮಾಡ್ತೀವಿ, ಹೈಡ್ರೋಜನನ್ನು ಬರಿತೀವಿ. ಓಕೆ, ಸೊ ಇವಾಗ ಇದ್ರದ್ದು ಒಂದು ಸೂತ್ರ ಏನಾಗುತ್ತೆ, 1 2 3 4 C4 ಆಯಿತು. ಇನ್ನು ಹೈಡ್ರೋಜನ್ಸ್ ಎಷ್ಟಿದೆ, 1 2 3 4 5 6 7 8 9 10. C4H10 ಅನ್ನುವಂಥದ್ದು ಈ ಸ್ಟ್ರಕ್ಚರಿನ ಒಂದು ಅಣುಸೂತ್ರ ಆಗಿರುತ್ತೆ. ಅದೇ ರೀತಿಯಾಗಿ ಈಗ ನಾನು ಇದನ್ನು ಫಸ್ಟ್ ಸ್ಟ್ರಕ್ಚರ್ ಅಂತ ತೊಗೊಳ್ತೀನಿ, ಇದನ್ನು ಸೆಕೆಂಡ್ ಸ್ಟ್ರಕ್ಚರ್ ಅಂತ ತೊಗೊಳ್ತೀನಿ, ಇದನ್ನು ನಾನು ಥರ್ಡ್ ಸ್ಟ್ರಕ್ಚರ್ ಅಂತ ತೊಗೊಳ್ತೀನಿ. ಸೊ ಈಗ ಸೆಕೆಂಡ್ ಸ್ಟ್ರಕ್ಚರಿಗೆ ಬರೋಣ. ಸೆಕೆಂಡ್ ಸ್ಟ್ರಕ್ಚರ್ಗೂ ಸಹ ನಮಗೆ C4H8 ಬರಬೇಕು. ಹೌದಾ? ಓಕೆ, ಸೊ ಇದಕ್ಕೂ 4 ಬಾಂಡ್ ಬರಬೇಕು, 1 2 3 4 1 2 3 4. ಇದಕ್ಕೆ ಆಲ್ರೆಡಿ 2 ಇದೆ, 1 2 3 4, ಆ್ಯಂಡ್ ಇದಕ್ಕೆ 1 2 3 4. ಸೊ ಉಳಿದಿದ್ದು ಏನು ಮಾಡ್ಬೇಕು, ನಾವೀಗ ಹೈಡ್ರೋಜನ್ಸನ್ನು ಸರಿದೂಗಿಸ್ಬೇಕು. ಓಕೆ, ಈ ಥರ ಹೈಡ್ರೋಜನ್ಸನ್ನು ಬರೆದ್ವಿ. ನೆಕ್ಸ್ಟು ಏನು ಮಾಡಬೇಕು, ಇವಾಗ ಕಾರ್ಬನ್ಸ್ ಎಷ್ಟಿದೆ, 1 2 3 4 ಇದೆ, C4. ಹೈಡ್ರೋಜನ್ಸ್ ಎಷ್ಟಿದೆ, 1 2 3 4 5 6 7 8 9 10. ಓಕೆ, ಸೊ C4H ಎಷ್ಟಿದೆ ಇಲ್ಲಿ, 10 ಇದೆ. ಹೌದಾ? ಇಲ್ಲಿನೂ C4H10, ಇಲ್ಲಿನೂ C4H10. ಅದೇ ರೀತಿಯಾಗಿ ಇಲ್ಲಿನೂ ಸಹ C4H10 ಬರೋ ಹಾಗೆ ನಾವೇನು ಮಾಡಬೇಕು, ಹೈಡ್ರೋಜನ್ಸನ್ನು ಬರಬೇಕು. ಅಂದರೆ
ಪ್ರತಿ ಕಾರ್ಬನ್ಗೂ 4 ಬಾಂಡ್ ಬರೋ ಹಾಗೆ ನಾವೇನು ಮಾಡ್ತೀವಿ, ಹೈಡ್ರೋಜನ್ಸನ್ನು ಬರಿತೀವಿ. ಇಲ್ಲಿ ಒಂದು ಬರೆದೆ, ಇಲ್ಲೊಂದು ಬರೆದೆ, ಇಲ್ಲೊಂದು ಬರೆದೆ. ಆ್ಯಂಡ್ ಸೆಕೆಂಡ್ ಕಾರ್ಬನ್ ನೋಡಿ, ಸೆಕೆಂಡ್ ಕಾರ್ಬನ್ಗೆ 1 2 3, ಸೊ 3 ಬಾಂಡ್ ಆಲ್ರೆಡಿ ಇದೆ. ಸೊ ಇಲ್ಲಿ ಇನ್ನು ಒಂದು ಬಾಂಡ್ ಮಾತ್ರ ಇದಕ್ಕೆ ಬೇಕು. ಆ್ಯಂಡ್ ಈ ಕಾರ್ಬನ್ ನೋಡಿ 1 2 3 ಓಕೆ. ಸೊ ಇವಾಗ ಪ್ರತಿಯೊಂದು ಕಾರ್ಬನ್ನಿಗೂ 4 ಬಾಂಡ್ ಬರೋ ಹಾಗೆ ನಾವೇನು ಮಾಡ್ತೀವಿ, ಬಾಂಡನ್ನು ಬರೆದು ಹೈಡ್ರೋಜನ್ಸನ್ನು ಬರಿತೀವಿ. ಸೊ ಇವಾಗ ಎಣಿಸೋಣ ಹೈಡ್ರೋಜನ್ಸ್ ಎಷ್ಟಿದೆ ಮತ್ತು ಕಾರ್ಬನ್ಸ್ ಎಷ್ಟಿದೆ ಅಂತ. 1 2 3 4 C4 ಇದೆ. ಎಷ್ಟು ಬರಬೇಕು ನಮಗೀಗ, 10 ಬರಬೇಕು. 1 2 3 4 5 6 7 8 9 10. ಓಕೆ. C4H10 ಅನ್ನುವಂಥದ್ದು ಏನಂತಂದರೆ ಬ್ಯೂಟೇನಿನ ಒಂದು ಸೂತ್ರ. ಇಲ್ಲಿ ನಾವೇನು ಮಾಡ್ಬೋದು, 3 ಬೇರೆ ಬೇರೆ ರೀತಿಯಾದಂತಹ ಸ್ಟ್ರಕ್ಚರ್ಸನ್ನು ನೋಡಬಹುದು. ಹೌದಾ. ಸೊ ಇಲ್ಲೊಂದು ರೀತಿ ಸ್ಟ್ರಕ್ಚರ್ ಇದೆ, ಇಲ್ಲೊಂದು ರೀತಿ ಸ್ಟ್ರಕ್ಚರ್ ಇದೆ, ಇಲ್ಲೊಂದು ರೀತಿ ಸ್ಟ್ರಕ್ಚರ್ ಇದೆ. ಹೌದಾ. ಸೊ ಈ ಥರ ಅಂದರೆ ಬೇರೆ ಬೇರೆ ರಚನೆ ಹೊಂದ್ಬಿಟ್ಟು ಒಂದೇ ರೀತಿಯಾದಂಥ ಅಣುಸೂತ್ರ ಇತ್ತು ಅಂದರೆ ಅಂತಹ ಸಮಾಂಗಿಗಳನ್ನು ಅಥವಾ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ, ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ಸಹ ನೀವು ಟ್ರೈ ಮಾಡಬಹುದು. ಸೊ ಇವಾಗ ನೋಡೋಣ ಸೈಕ್ಲೋಹೆಕ್ಸೇನನ್ನು ಯಾವ ಥರ ಸ್ಟ್ರಕ್ಚರನ್ನು ಬರಿಬಹುದು ಅಂತ. ಇವಾಗ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಹೆಕ್ಸೇನ್ ಅಂದರೆ ಏನು ಅಂತ. ಹೆಕ್ಸ್ ಅಂತಂದರೆ 6 ಕಾರ್ಬನ್ ಇರುತ್ತೆ, AN ಅಂತಂದರೆ ಸಿಂಗಲ್ ಬಾಂಡ್ ಇರುತ್ತೆ. ಸೈಕ್ಲೋ ಅಂದರೆ ಅದನ್ನ ಸೈಕ್ಲಿಕ್ ಫಾರ್ಮ್